Back to my YouTube channel. We are in C8 event and we are getting free tires. Everyone, around 20-25 people are getting free tires from C8. Please do like, share and subscribe. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮನುಷ್ಯರಿಗೆ ಕಾಲ್ಗಳು ಎಷ್ಟು ಇಂಪಾರ್ಟೆಂಟು, ಟೂ ವೀಲರ್ಗಳಿಗೆ ಮೋಟರ್ ಸೈಕಲ್ಗಳಿಗೆ ಟೈರ್ಗಳು ಅಷ್ಟೇ ಇಂಪಾರ್ಟೆಂಟ್ ಗುರು. ಸೊ ಅದರಿಂದ ಟೈರ್ಸು ತುಂಬ ರೋಲ್ ಪ್ಲೇ ಮಾಡುತ್ತೆ ಮೋಟರ್ ಸೈಕಲ್ಸ್ ಇದರಲ್ಲಿ. ನಿಮ್ಮ ಟೈರ್ಸ್ ಏನಾದರೂ ಸೇವ್ದೋಗಿದೆ, ನನ್ನ ಟೈರ್ಸ್ ಇನ್ನೂ ಏನೂ ಆಗಿಲ್ಲ, ನಾನು ಹಾಗೆ ಓಡಿಸ್ತೀನಿ ಅಂದರೆ ಇಟ್ಸ್ ಲೈಕ್ ಯಮರಾಜನ್ನ ನಿಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಓಡಿಸ್ದಂಗೆ. ನಾನು ಬಿಟ್ಬಿಡು. ಸೊ ನೋಡೋಣ, ಫುಲ್ ಇನ್ಫಾರ್ಮೇಟಿವ್ ಸೆಷನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಕ್ಸ್ ಎಷ್ಟು ಇಂಪಾರ್ಟೆಂಟು ಅಂತ ಎಷ್ಟೊಂದು ಜನ ಹೇಳ್ತಾರೆ 50-50 ಯೂಸ್ ಮಾಡಿ ಅಂತ. ಆ್ಯಕ್ಚುಲಿ ನನ್ನ ಪ್ರಕಾರ ಅದು ತಪ್ಪು. ಯಾಕಂದರೆ ಯಾವ್ಯಾವ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಎಲ್ಲ ಬ್ರೇಕಿಂಗ್ ಸಿಸ್ಟಮು ಇಂಪಾರ್ಟೆಂಟೇ. ನಾನು ಜಾಸ್ತಿ ಫ್ರಂಟ್ ಬ್ರೇಕ್ಸ್ ಯೂಸ್ ಮಾಡ್ತೀನಿ. ಯಾಕಂದರೆ ಎಷ್ಟೊಂದು ವೀಡಿಯೋಸ್ ನಾನು ನೋಡಿದೆ, ಅವರು ಅಂದರು ಫ್ರಂಟ್ ಬ್ರೇಕಿಂಗು ತುಂಬ ಇಂಪಾರ್ಟೆಂಟು, ಸಿ ಹೈಯರ್ ಆಗ್ತಾ. ಸೊ ಅದರಿಂದ ಆದಷ್ಟು ಫ್ರಂಟ್ ಬ್ರೇಕ್ನು ಯೂಸ್ ಮಾಡ್ಕೊಂಡಿರಿ. ಯಾಕಂದರೆ ನಿಮ್ಗೆ ಸಡನ್ನಾಗಿ ಏನಾದರೂ ಗಾಡಿ ಸ್ಟಾಪ್ ಮಾಡಬೇಕಂದಾಗ ನಿಮ್ಮ ರೇರ್ ಬ್ರೇಕ್ ಅಲ್ಲ, ನಿಮ್ಮ ಫ್ರಂಟ್ ಬ್ರೇಕೇ ಯೂಸ್ ಬರೋದು. ಅದರಿಂದ ಅದು ಅಲ್ಲದೆ ನೀವು ಎಷ್ಟು ಸ್ಕಿಲ್ ಯೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಫ್ಯಾಕ್ಟರ್ ಬಂದ್ಬಿಟ್ಟು ಇಂಜಿನ್ ಬ್ರೇಕಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಯಾವುದೇ ಸಿಚುವೇಶನ್ ಆಗಿರಲಿ ಬ್ರೇಕಿಂಗ್ ಸಿಸ್ಟಮು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಾಲೆಜ್ ಇರಬೇಕು. ಯಾಕಂದರೆ ಸಡನ್ನಾಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ ನೀವು ಸಡನ್ ಬ್ರೇಕಿಂಗ್ ಹಾಕ್ಬೇಕಂದಾಗ. ಸೊ ಅದರಿಂದ ನಾನು ಇಂಜಿನ್ ಬ್ರೇಕಿಂಗು ಯೂಸ್ ಮಾಡ್ತೀನಿ, ಫ್ರಂಟ್ ಬ್ರೇಕ್ಸು ಯೂಸ್ ಮಾಡ್ತೀನಿ. ಸೊ ನಿಮ್ಮೇಲೆ ಬಿಟ್ಟಿದ್ದು, ಯಾಕಂದರೆ ಸಿಚುವೇಶನ್ ಹೆಂಗೆ ಏನು ಅಂತ ಏನೂ ಹೇಳೋಕ್ಕಾಗಲ್ಲ ಗುರು, ಯಾವ ಟೈಮಲ್ಲಿ ಹೆಂಗೆ ಅಂತ. ಅದಕ್ಕೆ ಎಲ್ಲದಕ್ಕೂ ರೆಡಿಯಾಗಿರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ನಾವು ನಮ್ಮ ಲೊಕೇಶನ್ ಹತ್ರ ಬಂದ್ವಿ. 10:15 ನಾನು ನೋಡಿದ್ರೆ ಇಷ್ಟು ಬೇಗ ಬಂದಿದ್ದೀನಿ. ಸೊ ಕಾಯಬೇಕಾಗುತ್ತೆ ಬಿಡಿ, ಬೇಗ ಬಂದರೆ ಒಳ್ಳೇದೇ ಅಲ್ವಾ. ಹೈಲ್ಯಾಂಡರ್ ನಮ್ಮ ರೋಡ್ಸ್ ಅಂತೂ ಕೇಳಲೇಬೇಡಿ ಗುರು, ಅಷ್ಟಕ್ಕಷ್ಟೇ ನಮ್ಮ ರೋಡ್ಸು. ಫೈನ್ ಮಾತ್ರ ಹಾಕಿಡ್ತಾರೆ. ಬೈಕ್ಸ್ ಎಲ್ಲ ಆಲ್ರೆಡಿ ಬಂದಿದ್ದು ಹೈಲ್ಯಾಂಡರ್ಗೆ. ಗುರು ಇದೇ ಲೊಕೇಶನ್ನು ನೋಡ್ಬೋದು, ಒಳಗೆ ತೋರಿಸ್ತೀನಿ. ನೋಡು ಗುರು, ನಮ್ಮ RR 310 ಮಾಡಿಫೈ ಮಾಡೋನು ಸ್ಟಿಕರಿಂಗು. Coming for a general service and there's a tick noise. Yeah, panic ale aisa. The 959 panic ale. We are in 848 Evo also. First generation 400. And there's a tram traction Elvis Presley edition. Hey, ನಮಗೆ ಇಂಗ್ಲಿಷು ಐ ಡು ಯಾ ಟುಮಾರೋ ಐ ಡು. ನಿಮ್ಗೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ ಈ ಶಾಪಲ್ಲಿ. This is 50% off. Moto. ಎಲ್ಲ ಐಟಮ್ಸ್ ಸಿಗುತ್ತೆ ಒಳಕ್ಕೆ. And we have few riders who actually use those tires as well, who are there with us today. And many of you must not be aware of this new launch of tires. What are these tires and what category of motorcycle they fit into? What are the differences of the current segment of tires already available in the market, and whether it's gonna suit to my kind of riding or not. So we're gonna talk about few of those things. So from side walls to the side wall, it comes with a one horizontal line, right? So what it does is it gives an independent function of your wall and your contact patch. I don't want to tell straight away to you that guys, this is the tire which gives you a grip, high speed stability,
which is there in the pamphlet, right? In the pamphlet, the tire, what the tire says, grounding grip on high speeds and sharp turns, right? I want you to understand that why do a tire person tells you that my tire is going to give you the best high speed rating. So you have used Road 5, no? Okay, I want you also to come. How's the weight? Lighter. And how do you find the center compound? Width? The contact patch is wider. How's the tread pattern? Okay. The small ones. Okay. Alright, great, thank you. So 11,500. Both. It's a pair. And for crossnet, I think we have only one, which is the rare is somewhere around 3,800 or 3,700 something. Yeah. So, and you are coming as a community to us, then we are having a discount. And the discount is going to come from your admin. Tire pressures. Tire pressures, if you check it frequently, it's very good. Every 3 days once at least, or else every day it's also fine. So if it's hard for you to check the tire pressure every day or something, you can use devices. We have got a lot of devices now in market like TPMS and all. It monitors your tire pressures every day. Maintaining tire pressure is very good for tires because when the tire pressure is low or something, no, the side walls of the threading goes off, wears off very soon. And if it's high again, it's affecting the engine because you need to push more. The engine. ಅಲ್ಲ ಬ್ರೋ ನನಗೆ ಬಟನ್ ಬೇಕಿತ್ತು ಅದು MRF ಸಿಗ್ಲಿಲ್ಲ ಟೂ ಬೇಸ್ ಇದೆ ಅಂತ ಅದಕ್ಕೆ C8 ಬ್ರೋ 2,000 ಟೈರ್ MRF 3,000 ಇದಕ್ಕೆ 2,000 Rim should be different. 200 ರೂಪಾಯಿ ಡಿಫರೆನ್ಸ್ ಅದೇ ಬ್ರೋ ಇವಾಗ ಟ್ಯೂಬ್ in that rim they are changing that paste, right? They are putting making the tubeless. ಬ್ರೋ ಹಿಮಾಲಯನ್ Hello friends, welcome back to my YouTube channel. We are in C8 event and we are getting free tires. Everyone, around 20-25 people are getting free tires from C8. Please do like, share and subscribe. ಮ್ಯಾಗ್ನೆಟ್ಸ್ ಇದೆ 200 ರೂಪಾಯಿ, ಬ್ಯಾಡ್ಜಸ್ ಇದೆ, ಇವೆಲ್ಲ ನಮಗೆ 50 ರೂಪೀಸ್ ಕಾಸ್ಟ್ ಆಗುತ್ತೆ. ಇದೆಷ್ಟಿದು ನೋಡ್ಗುರು ವಾಟ್ ದ ಫಕ್ 500 ರೂಪಾಯಿ. ಏ ಜಾತ್ರೆಗೆ ಹೋದ್ರೆ ಲೇಸರ್ ಲೈಟಲ್ಲಿ ಕೊಡ್ತಾರೆ ಫ್ರೀ ಆಗಿದ್ದಾನೆ. ಲೇಸರ್ ಲೈಟಲ್ಲಿ 10 ರೂಪಾಯಿ ಬೇಡ ಬಿಡು, ಇಲ್ಲೇ ಇರ್ನಿ ಬೈ ಟಾಟಾ. ಇದು 9 ರೂಪಾಯಿ ಬೈಕ್ ಹೋಲ್ಡರಲ್ಲೇ ಸಿಗುತ್ತೆ. ಇದು ರೇಟ್ ನೋಡಿ 100 ರೂಪಾಯಿ. ಬೇಡ ಬಿಡಿ. ನಾನು ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಟ್ಟ. ಫ್ರೀಯಾಗೆ ಕೊಡ್ತಾರೆ, ಡಿಸ್ಕೌಂಟಲ್ಲಿ ನಮಗೆ ಫ್ರೀಯಾಗಿ ಕೊಡ್ತಾರೆ. ಗುರು ಊಟ ಕೊಟ್ಟವ್ರೆ, ತಿನ್ಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಇನ್ನೂ ತಿಂದಿಲ್ಲ, ತಿನ್ಬಿಟ್ಟು ಹೇಳ್ತೀನಿ. ಆಯ್ತು. 2 hours later. ಗೈಸ್ ಈವೆಂಟ್ ಮುಗೀತು, ಎಲ್ಲ ಹೊರಡ್ತಾ ಇದೀವಿ. ಫೇವ್ರೇಟ್ ಟ್ರಯಂಪು ಕೊಟ್ಬಿಡ, ಯಾವ್ದನ್ನ ಯಾವ್ದಿದೆ 899? ನಂಗೆ ಡುಕಾಟಿನೇ ಬೇಕು. ನಂಗೆ ಅದು ರೆಡ್ಡು ನನ್ನ ಫೇವ್ರೇಟ್. ಸೇಮ್ ಬ್ರೋ, ಸೇಮ್. ಅಲ್ಲೇ ಬ್ರೋ, ನೀನು ರೆಡ್ ತಗೋ, ಅದು ಬೇಕು. ನಂಗೆ ಬೇಡ, ಅದು ನಂಗೆ ಬೇಕು. ಕೊಡೋದು ಇಲ್ಲ ಬಿಡು ಯಾವುದು. ಒಂದು ರೌಂಡ್ ನಾನೇ ಸರ್ವಿಸಿಗೆ ಬಿಟ್ಟಿದ್ದೀನಿ. ಸೊ ಅಷ್ಟೇ, ಎಲ್ಲ ಹೊರಟ್ವಿ. ಬಾಯ್ 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 ಬಾಯ್. ನಡೀರಿ ಹೋಗೋಣ. ಬಾಯ್. ಗುಂಟದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.